ಬಸ್ಗಳಲ್ಲಿ ಚಿಲ್ಲರೆ ಸಮಸ್ಯೆ ತಪ್ಪಿದ್ದಲ್ಲ. ಕಂಡಕ್ಟರ್ಗಳ ಬಳಿ ಇದಕ್ಕಾಗಿ ಜಗಳಗಳು ಆಗೋದು ಕೂಡ ಸಾಮಾನ್ಯ. ಕೆಲ ಜಗಳ ಅಲ್ಲಲ್ಲೇ ಸಮಾಪ್ತಿಯಾದ್ರೆ ಇನ್ನೂ ಕೆಲವು ಕೈ ಮಿಲಾಯಿಸಿಕೊಳ್ಳುವುದರವರೆಗೂ ತಲುಪುತ್ತೆ. ಸದ್ಯ ಇಂತಹ ತಲೆ ಬಿಸಿ ತಪ್ಪಿಸಲು ಸರ್ಕಾರ ಮುಂದಾಗಿದೆ. ಚಿಲ್ಲರೆ ಸಮಸ್ಯೆ ತಪ್ಪಿಸಲು ಬೇರ್ಯಾವ ಪ್ಲಾನ್ ಇದೆ ತೋರಿಸ್ತೀವಿ ನೋಡಿ. ಸರ್ಕಾರಿ ಬಸ್ಗಳಲ್ಲಿ ಹೆಚ್ಚೆಚ್ಚು ಜನರು ಓಡಾಡೋದು ಸರ್ವೇ ಸಾಮಾನ್ಯ. ಹಾಗೆಯೇ ಇದರಿಂದ ಚಿಲ್ಲರೆ ಸಮಸ್ಯೆ ಎದುರಾಗೋದು ಕೂಡ ಅಷ್ಟೇ ದಿಟ. ಚಿಲ್ಲರೆಗಾಗಿ ಮಾತಿನ ಚಕಮಕಿ, ಕೈ ಮಿಲಾಯಿಸಿ ಜಗಳ ಆಡೋ ಪ್ರಕರಣಗಳು ನಾವು ಕೇಳೇ ಇರ್ತೀವಿ. ಸದ್ಯ ಈ ಸಮಸ್ಯೆಗೆ ಮುಕ್ತಿ ನೀಡಲು ಸರ್ಕಾರ QR ಕೋಡ್ ಸ್ಕ್ಯಾನಿಂಗ್ ಮಾಡಿ ಟಿಕೆಟ್ ನೀಡುವ ಯೋಜನೆ ಜಾರಿ ತಂದಿದೆ. QR ಟಿಕೆಟ್ ನೀಡುವ ಸ್ಮಾರ್ಟ್ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಷಿನ್ ಬಳಕೆಯು ಪ್ರಾಯೋಗಿಕವಾಗಿ 150 KSRTC ಬಸ್ಗಳಲ್ಲಿ ಆರಂಭಗೊಳ್ಳಲಿದೆ. ಸಾಧಕ ಬಾಧಕಗಳನ್ನು ಪರಿಶೀಲಿಸಿದ ಬಳಿಕ ಎಲ್ಲಾ ಬಸ್ಗಳ ನಿರ್ವಾಹಕರ ಕೈಗೆ ಸ್ಮಾರ್ಟ್ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಷಿನ್ ಬರಲಿದೆ. ಟಿಕೆಟ್ ಮಷಿನ್ನಲ್ಲೇ QR ಕೋಡ್ ಒದಗಿಸುವ ತಂತ್ರಜ್ಞಾನ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಮತ್ತು BMTCಯ ಕೆಲವು ಮಾರ್ಗಗಳಲ್ಲಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ತಂತ್ರಜ್ಞಾನದ ಮೂಲಕ ಟಿಕೆಟ್ ದರ ಪಾವತಿ ಮಾಡುವ ಪದ್ಧತಿ ಜಾರಿಯಲ್ಲಿದ್ದರೂ ಅದು ಸ್ಮಾರ್ಟ್ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ವ್ಯವಸ್ಥೆ ಅಲ್ಲ. QR ಕೋಡ್ ಮುದ್ರಣವನ್ನ ನಿರ್ವಾಹಕರು ಕುತ್ತಿಗೆಗೆ ನೇತು ಹಾಕಿಕೊಂಡಿರ್ತಾರೆ. ಸ್ಕ್ಯಾನ್ ಮಾಡಿ ಟಿಕೆಟ್ ದರ ಪಾವತಿಸಿದವರಿಗೆ ಟಿಕೆಟ್ ನೀಡ್ತಾರೆ. KSRTCಯಲ್ಲಿ ಈ ಪದ್ಧತಿಯ ಬದಲು ಟಿಕೆಟ್ ಮಷಿನ್ನಲ್ಲೇ QR ಕೋಡ್ ಒದಗಿಸುವ ತಂತ್ರಜ್ಞಾನ ಇರಲಿದೆ. ಸ್ಮಾರ್ಟ್ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಷಿನ್ ವ್ಯವಸ್ಥೆ ಅನುಷ್ಠಾನಗೊಳಿಸುವುದರಿಂದ ನಗದು ರಹಿತ ವ್ಯವಸ್ಥೆಗೆ ಒತ್ತು ನೀಡಲಾಗ್ತಿದೆ. UPI ಬಳಸೋದು ಈಗ ಎಲ್ಲ ಕಡೆ ಸಾಮಾನ್ಯವಾಗಿರೋದ್ರಿಂದ ಜನರಿಗೆ ಈ ಪಾವತಿ ವ್ಯವಸ್ಥೆ ಹೊಸತಲ್ಲ. KSRTCಯಲ್ಲೂ ಕೂಡ ಈ ವ್ಯವಸ್ಥೆ ಜಾರಿ ಆದರೆ ಹೆಚ್ಚಿನ ಪ್ರಯಾಣಿಕರು UPI ಮೂಲಕವೇ ಪಾವತಿ ಮಾಡಲಿದ್ದಾರೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. KSRTCಯಲ್ಲಿ 83 ಘಟಕಗಳಿವೆ. ಸದ್ಯ ಎಲೆಕ್ಟ್ರಾನಿಕ್ ಟಿಕೆಟ್ ಮಷಿನ್ಗಳನ್ನ ಬಳಸಲಾಗ್ತಿದೆ. ಇನ್ಮುಂದೆ ಡಿಜಿಟಲ್ ಪೇಮೆಂಟ್ ಎನೇಬಲ್ ಇರುವ ಸ್ಮಾರ್ಟ್ ETMಗಳು ಬಳಕೆಯಾಗಲಿವೆ. ಫೋನ್ ಪೇ, ಗೂಗಲ್ ಪೇ ಸಹಿತ UPI ಆಧಾರಿತ ಪಾವತಿ ಸ್ವೀಕರಿಸಿದಾಗ ಆ ಮೊತ್ತವು ಸಂಬಂಧಪಟ್ಟ ಡಿಪೋ ಖಾತೆಗೆ ಜಮೆ ಆಗಲಿದೆ ಅಂತ KSRTC ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರೀಮಿಯಂ ಬಸ್, ಸಾಮಾನ್ಯ ಬಸ್, ಎಕ್ಸ್ಪ್ರೆಸ್ ಬಸ್, ನಗರ ಸಾರಿಗೆ ಬಸ್ ಸೇರಿ KSRTCಯ ಒಟ್ಟು 150 ಬಸ್ಗಳಲ್ಲಿ ಮುಂದಿನ ವಾರ ಸ್ಮಾರ್ಟ್ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಷಿನ್ ಪ್ರಾಯೋಗಿಕವಾಗಿ ಬಳಸಲಾಗುವುದು. ಶಕ್ತಿ ಯೋಜನೆಯ ಪ್ರಯಾಣಿಕರು ಇರುವ ಬಸ್ಗಳಲ್ಲಿ ಈ ಮಷಿನ್ ಬಳಕೆಯಿಂದ ಸಮಸ್ಯೆ ಆಗುತ್ತದೆಯೇ, ಇತರೆ ಬಸ್ಗಳಲ್ಲಿ ಯಾವ ಸಮಸ್ಯೆ ಆಗಲಿದೆ ಅಂತ ಪರೀಕ್ಷೆ ನಡೆಸಲಾಗುತ್ತೆ. ನಗದು ನೀಡಿದಾಗಲೂ ಇದೇ ಮಷಿನ್ ಮೂಲಕ ಟಿಕೆಟ್ ನೀಡಿರೋದ್ರಿಂದ ತಾಂತ್ರಿಕ ಸಮಸ್ಯೆಗಳು ಉಂಟಾಗುತ್ತದೆಯೇ ಎಂಬುದು ಸೇರಿ ಎಲ್ಲಾ ರೀತಿಯ ಪರೀಕ್ಷೆಗಳು ನಡೆಯಲಿವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.